ಆತ್ಮೀಯರೇ, ಇವತ್ತು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಾದಂಥ ಭಾರತದಲ್ಲಿ 18ನೇ ಲೋಕ ಸಂಗ್ರಾಮದ ಅಂತಿಮ ಫಲಿತಾಂಶದ ಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ. ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಈ ಸಂಜೆಯ ಹಿರಿಯ ವರದಿಗಾರರಂಥ ಜನಾರ್ದನರವರು ಹಾಗೂ ಶ್ರೀಯುತ ರಾಮಚಂದ್ರರವರು, ಶ್ರೀಯುತ ಶಿವಣ್ಣ ಅವರು, ಹಾಗೆ ಶ್ರೀಯುತ ಉಮೇಶ್ ಅವರು ನಮ್ಮ ಜೊತೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತಿನ ದಿನ ಇಡೀ ದೇಶದಲ್ಲಿ ಎಲ್ಲ ಕಡೆಯಿಂದಲೂ ನಮಗೆ ಮಾಹಿತಿ ಬಂದಿದ್ದು, ಎಲ್ಲ ವೋಟರ್ಸ್ಗಳು ಹೇಳಿರುವಂಥದ್ದು, ಎಲ್ಲ ವಿಚಾರಗಳನ್ನು ನೋಡಿದಾಗ ನಮಗೆ BJP ಸ್ಪಷ್ಟವಾದ ಬಹುಮತವನ್ನು ತೆಗೆದುಕೊಳ್ಳುತ್ತೆ ಅಂತ ಇತ್ತು. ಆದರೆ ಇವತ್ತು ಫಲಿತಾಂಶದ ನಂತರ ಎಲ್ಲ ಕಡೆಯೂ ಕೂಡ ಅತಂತ್ರವಾದ ಸ್ಥಿತಿಯಾಗಿದೆ ಅಂತ ಕಾಣ್ತಾ ಇದೆ. ಒಂದು ಕಡೆ 10 ರಾಜ್ಯಗಳಲ್ಲೂ ಕೂಡ BJP ಶೂನ್ಯ ಸಾಧನೆಯನ್ನು ಮಾಡಿದೆ. ಮತ್ತೊಂದೆಡೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ 2 ಅಂಕಿಯ ಹಂತಕ್ಕೆ ಹೋಗದೇ ಇರೋದನ್ನು ಕೂಡ ನಾವು ಕಂಡಿದ್ದೀವಿ. ಈ ವಿಚಾರವಾಗಿ ನಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಜನಾರ್ದನ್ ಅವರಿದ್ದಾರೆ. ಜನಾರ್ದನ್ ಅವರೇ, ಇವತ್ತಿನ ಒಂದು ಫಲಿತಾಂಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು 543 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ 272 ಸರಳ ಬಹುಮತವನ್ನು ಪಡೆಯಬೇಕಾಗ್ತದೆ. ಆದರೆ ಕಾಂಗ್ರೆಸ್ ಆಗಲಿ, BJP ಆಗಲಿ, ಇತರೆ ಯಾವುದೇ ಪಕ್ಷ ಆಗಲಿ ಸ್ಪಷ್ಟ ಬಹುಮತ ಬಂದಿಲ್ಲ. ಆದರೆ NDA ಒಕ್ಕೂಟ ಮತ್ತು ಇಂಡಿಯಾ ಒಕ್ಕೂಟ ಅಂತ ಏನು ಮಾಡ್ಕೊಂಡಿದ್ರು, ಅದರಲ್ಲಿ NDA ಒಕ್ಕೂಟ 294 ಸ್ಥಾನಗಳನ್ನು ಪಡೆದು ಅಧಿಕಾರ ರಚನೆ ಮಾಡುವತ್ತ ದಾಪುಗಾಲಿಟ್ಟಿದೆ. ಇಂಡಿಯಾ ಒಕ್ಕೂಟ 231 ಸ್ಥಾನಗಳನ್ನು ಪಡೆದು ಮತ್ತು ಇತರ ಮಿತ್ರ ಪಕ್ಷಗಳನ್ನು ಜೊತೆಗೂಡಿ ನಾವು ಅಧಿಕಾರ ಮಾಡ್ತೀವಿ ಅಂತ ಅವರು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಇತರೆ ಪಕ್ಷಗಳು 17 ಸ್ಥಾನಗಳನ್ನು ಪಡೆದಿದ್ದಾರೆ. ಯಾವ ರೀತಿ ಆಗ್ತದೆ ಅನ್ನೋದನ್ನು ನಾವೀಗ ಕಾದು ನೋಡಬೇಕಾಗಿದೆ. ಆದರೆ ಬಹುತೇಕ ನೋಡಬೇಕಂತಂದರೆ ಏನು NDA ಒಕ್ಕೂಟ ಅಧಿಕಾರ ರಚನೆ ಮಾಡೋದು ಬಹುತೇಕ ಖಚಿತ ಆಗಿದೆ. BJP ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅದು 244 ಸ್ಥಾನಗಳನ್ನು ಪಡೆದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಮತ್ತು ಕಾಂಗ್ರೆಸ್ಸು ಕೂಡ ಕಳೆದ 2014ರ ಚುನಾವಣೆಯಲ್ಲಿ ಕೇವಲ 42 ಸ್ಥಾನಗಳನ್ನು ಪಡ್ಕೊಂಡಿತ್ತು. 2019ರ ಚುನಾವಣೆಯಲ್ಲಿ 52 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಈ ಬಾರಿ ಅದು ತನ್ನ ಬಲವನ್ನು ವೃದ್ಧಿಸಿಕೊಂಡು ಈ ಬಾರಿ 100 ಸ್ಥಾನಗಳನ್ನು ಅದು ಪಡ್ಕೊಂಡಿದೆ. ಈಗ ಅವರು ಕೂಡ ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರ ರಚನೆ ಮಾಡಬೇಕು ಅಂತ ಬೇರೆ ಬೇರೆ ನಾಯಕರುಗಳೊಂದಿಗೆ, ತಮ್ಮ ಮಿತ್ರ ಪಕ್ಷಗಳ ನಾಯಕರೊಂದಿಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಮಚಂದ್ರ ಅವರೇ, ಈ ಚುನಾವಣೆಯಲ್ಲಿ NDA ಏನು 400 ಸೀಟುಗಳನ್ನು ಗೆಲ್ತೀವಿ ಅನ್ನುವಂಥ ಒಂದು ಉತ್ಸಾಹದಲ್ಲಿತ್ತು. ಆದರೆ ಇವತ್ತು ಚುನಾವಣೆ ಫಲಿತಾಂಶದ ನಂತರ 300ರ ಗಡಿ ದಾಟೋದು ಕೂಡ BJPಗೆ ಕಷ್ಟವಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವಾಗಲೂ ಕೂಡ ಸಾರ್ವತ್ರಿಕ ಚುನಾವಣೆ ಬಂದಾಗ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳು ಒಂದು ಪ್ರಮುಖ ಪಾತ್ರ ವಹಿಸ್ತದೆ ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಇಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದರೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಹೆಚ್ಚಾಗ್ತಾ ಇದೆ. ನಾವು BJP ಸರಳ ಬಹುಮತದತ್ತ ಬರಬಹುದು ಅಂತ ಅಂದಾಜಿಸಿದ್ವಿ. ಆದರೆ ಇನ್ನೂ 30 ಸ್ಥಾನಗಳು ಅವರಿಗೆ ಬೇಕಾಗಬಹುದು. ಆದರೆ NDA ಪಕ್ಷದ ಯಾರ್ಯಾರಿದ್ದಾರೆ ಅಲ್ಲಿ ಪ್ರಮುಖವಾಗಿ ಕಾಣಿಸೋದು ನಿತೀಶ್ ಕುಮಾರ್ ಅವರು ಮತ್ತು ಈಗ ಆಂಧ್ರದಲ್ಲಿ ಗೆದ್ದಿರುವಂಥ TDPಯ ಚಂದ್ರಬಾಬು ನಾಯ್ಡು ಅವರು. ಇವರಿಬ್ಬರನ್ನ ಅವಲಂಬಿಸಿ ಈಗ ಕಿಂಗ್ ಮೇಕರ್ ಆಗಿ ಅವರು ಹೊರಹೊಮ್ತಾ ಇದ್ದಾರೆ. BJPಗೆ ಏನು ಮೊದಲಿತ್ತು, ಸಂಖ್ಯಾಬಲ ಇತ್ತು, ಅವರು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಮತ್ತು ಬಲವನ್ನು ಜನ ಕೊಟ್ಟಿದ್ರು. ಆದರೆ ಎಲ್ಲೋ ಈಗ ಎಚ್ಚರಿಕೆಯ ಹೆಜ್ಜೆ ನೀಡಬೇಕು ಅಂತ ಒಂದು ಜನ ಆದೇಶ ಆಗಿದೆ ಅಂತ ಅಂದ್ಬಿಟ್ಟು ನಾವು ಅರ್ಥೈಸಬೇಕಾಗತ್ತೆ. ಮೋದಿ ಅವರು 2 ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿದಾಗಲೂ ಕೂಡ BJP ಈ ರೀತಿಯ ಒಂದು ಪ್ರದರ್ಶನ ನೀಡಿರಲಿಲ್ಲ. ಪ್ರಮುಖವಾಗಿ ಅವರು ನೆಚ್ಚಿಕೊಂಡಿದ್ದಂತಹ ಉತ್ತರ ಪ್ರದೇಶದಲ್ಲಿ ನಾವು ನೋಡಬೇಕಾಗುತ್ತೆ. ಬಹುಮುಖ್ಯವಾಗಿ ಉತ್ತರ ಪ್ರದೇಶ ದೇಶದ ಅತಿ ದೊಡ್ಡ ರಾಜ್ಯ ಆಗಿದೆ. ಕ್ಷೇತ್ರವಾಟಿಯಲ್ಲಿ ನೋಡಿದ್ರೆ ಅಲ್ಲಿ ರಾಮ ಮಂದಿರ ಅಂತ ಒಂದು ದೊಡ್ಡ ವಿಷಯ ತುಂಬ ಚರ್ಚೆಗೆ ಬಂದಿತ್ತು. ಹಿಂದಿ ರಾಜ್ಯಗಳು ಅಂತ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಹಿಮಾಚಲ ಪ್ರದೇಶ ಆಗಲಿ, ಹರಿಯಾಣ ಆಗಲಿ, ಬಿಹಾರ ಆಗಲಿ, ಆ ಕಡೆ ಆ ಭಾಗದ ರಾಜಸ್ಥಾನ ಭಾಗದಲ್ಲಿ BJP ತುಂಬ ಒಳ್ಳೆಯ ಪ್ರದರ್ಶನ ನೀಡಬಹುದು ಅಂತ ಎಲ್ಲ ಅಂದ್ಕೊಂಡಿದ್ರು. ದಕ್ಷಿಣ ಭಾಗದಲ್ಲೂ ಅದೇ ರೀತಿಯಾದ ಒಂದು ವಾತಾವರಣ ಇದೆ. ತಮಿಳುನಾಡಲ್ಲಿ ಖಾತೆ ತೆರೀಬೋದು, ಕೇರಳದಲ್ಲೂ ಕೂಡ ಖಾತೆ ತೆರೀಬೋದು ಅಂತ ಬಹು ನಿರೀಕ್ಷೆ ಮಾಡಿದ್ರು. ಆದರೆ ತಮಿಳುನಾಡಲ್ಲಿ ಖಾತೆ ತೆರೀಲಿಲ್ಲ ಅಂದರೂ ಮಿತ್ರ ಪಕ್ಷಗಳಲ್ಲಿ ಯಾವುದೋ ಒಂದು ಸ್ಥಾನವನ್ನು ಗೆಲ್ಲಬಹುದು. ಆದರೆ BJP ಅಲ್ಲಿ ಶೂನ್ಯ ಸಾಧನೆ ಮಾಡಿದೆ. ಅದೇ ನೆರೆಯ ಒಂದು ತೆಲಂಗಾಣದಲ್ಲಿ ಬಂದರೆ ನೀವು
ಕಳೆದ ಬಾರಿ 7 ಸ್ಥಾನಗಳಲ್ಲಿದ್ದರು, ಈ ಬಾರಿ ರಿಟೈನ್ ಮಾಡ್ಕೊಬೋದು, 1-2 ಸ್ಥಾನಗಳು ಹೆಚ್ಚಾಗ್ಬೋದು ಅಂತ ಇದೆ. ಇನ್ನು ನಾವು ಆಂಧ್ರ ಪ್ರದೇಶಕ್ಕೆ ಬಂದರೆ TDP ಜೊತೆ ಏನು ಮೈತ್ರಿ ಮಾಡಿಕೊಂಡಿದ್ರು ಅಲ್ಲೂ ಕೂಡ BJP 4 ಸ್ಥಾನಗಳನ್ನು ಗೆಲ್ತಾ ಇದೆ. ಅಂದರೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ಮತ ಗಳಿಕೆಯಲ್ಲಿ ಹೆಚ್ಚಾಗಿದೆ BJPಗೆ. ಆದರೆ ಅವರು ಕೈ ಕೊಟ್ಟಿರೋದು ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಆಸುಪಾಸಿನ ಒಂದು ರಾಜ್ಯಗಳಲ್ಲಿ ಅವ್ರಿಗೇನು ಮತ ಪ್ರಮಾಣ ಕಮ್ಮಿ ಆಗಿದೆ, ಅದು ಭಾರಿ ಏಟ್ ಕೊಡುತ್ತೆ ಅಂತ ನಿರೀಕ್ಷಿಸಬಹುದಾಗಿದೆ. ಹಾಗೆ ಇಲ್ಲಿ ಮತ್ತೊಂದು ವಿಚಾರ ಗಮನಿಸಿದಾಗ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಮತಗಳನ್ನ ನೋಡಿದಾಗ JDS ಹಾಗೂ BJP ತೆಗೆದುಕೊಂಡಂಥ ಮತಗಳನ್ನ ಒಗ್ಗೂಡಿಸಿದಾಗ ಇಲ್ಲಿ BJPಗೆ ಸ್ಪಷ್ಟವಾದ ಬಹುಮತ ಬರುತ್ತೆ, 28 ಗೆಲ್ಲುತ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ಇತ್ತು. ಆದರೆ ಇವತ್ತಿನ ಫಲಿತಾಂಶ ನೋಡಿದಾಗ ಇಲ್ಲಿಯ BJP ಒಂದು ಗೆಲುವಿಗೆ JDSನ ಒಂದು ಸಹಾಯ ತುಂಬ ಆಗಿದೆ ಅಂತ ಕಾಣುತ್ತೆ. ಈ JDSನ ಸಹಾಯ ಎಲ್ಲೆಲ್ಲಾಗಿದೆ, ಯಾವ ರೀತಿ ಅದು ಅನುಕೂಲ ಆಗಿದೆ ಅಂತ ಶಿವಣ್ಣ ಅವರು ಹೇಳ್ಬೋದಾ? ಪ್ರಸಕ್ತ ಲೋಕಸಭೆ ಚುನಾವಣೆಯಲ್ಲಿ ಈ BJP ಮತ್ತು JDS ಮೈತ್ರಿ ಮಾಡಿಕೊಂಡಿದ್ವು. ಈ ಮೈತ್ರಿ ಫಲ ನೀಡಿದೆ. ಯಾಕೆಂದರೆ ಹಳೆ ಮೈಸೂರು ಭಾಗದ ಏನು ಜಿಲ್ಲೆಗಳಿದ್ದೋ ಅಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿದ್ದು. ಈಗ ಅದೇ ಜಾಗದಲ್ಲಿ ಮತ್ತೆ NDA ಮೈತ್ರಿಕೂಟ ತನ್ನ ದಿಗ್ವಿಜಯವನ್ನು ಸಾಧಿಸಿದೆ. ಆದರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ. ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಫಲಿತಾಂಶಗಳಿಗೆ ಹೋಲಿಸಿದರೆ ಒಂದಕ್ಕೊಂದು ತಾಳೆ ಆಗೋದಿಲ್ಲ, ತದ್ವಿರುದ್ಧವಾದ ಫಲಿತಾಂಶಗಳಿದೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಜನಾದೇಶವಾದರೆ ಕೇಂದ್ರಕ್ಕೆ ಪಟ್ಟಂತೆ ಮತ್ತೊಂದು ಜನಾದೇಶ ಹೊರಬಿದ್ದಿರೋದು ಸ್ಪಷ್ಟ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಮುಖ್ಯವಾಗಿ ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಇವನ್ನು ನಾವು ಮುಖ್ಯವಾಗಿ ಪರಿಗಣಿಸ್ತೀವಿ. ಅದರಲ್ಲಿ ಹಾಸನ ಕ್ಷೇತ್ರದ JDS ಅಭ್ಯರ್ಥಿ ಸೋತಿದ್ದಾರೆ. ಅದಕ್ಕೆ ಚುನಾವಣಾ ಪೂರ್ವದಲ್ಲೇ ಆ ಅಭ್ಯರ್ಥಿ ಸ್ಪರ್ಧೆ ಮಾಡೋದು ಬೇಡ ಅನ್ನೋದು ವಿರೋಧ ಇತ್ತು. ಅದು ನಿರೀಕ್ಷೆ ಆಗಿದೆ ಸೋತಿರೋದು. ಆದರೆ ಉಳಿದ ಕ್ಷೇತ್ರಗಳಲ್ಲಿ NDA ಮಿತ್ರ ಪಕ್ಷಗಳು ನಿರೀಕ್ಷಿತ ಗೆಲುವನ್ನು ಗಳಿಸಿವೆ. ಈ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ನಿರೀಕ್ಷೆಯಂತೆ ಜಯ ಗಳಿಸಿದೆ. ಉಳಿದ ಎಲ್ಲ ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ BJP ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್, ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಭಾರಿ ಅಂತರದ ಗೆಲುವನ್ನು ಸಾಧಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ನೆಲಕಚ್ಚಿದಂಥ JDS ಮತ್ತೆ ಪುಟಿದೆದ್ದು ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದಂತಾಗಿದೆ. JDS ಮೈತ್ರಿಯಿಂದ BJPಗೂ ಅನುಕೂಲ ಆಗಿದೆ, BJPಯಿಂದ JDSಗೂ ಅನುಕೂಲ ಆಗಿದೆ. ಇದರ ನಷ್ಟ ಕಾಂಗ್ರೆಸ್ಗಾಗಿರೋದು ಸ್ಪಷ್ಟವಾಗಿ ಫಲಿತಾಂಶದಿಂದ ಗೋಚರಿಸುತ್ತೆ. ಉಮೇಶ್ ಅವರಿಗೆ ನನ್ನ ಪ್ರಶ್ನೆ, ಇಲ್ಲಿ ಏನು ನಾನು ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ಮೋದಿಯವರ ಸರ್ಕಾರ ಹೋಗ್ತಾ ಇತ್ತು, ಅದಕ್ಕೆ ಜನ ಮೂಗ್ದಾರ ಹಾಕಿದಾರೋ ಅಥವಾ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ನಡೆದಂತ ಹೆಜ್ಜೆಗಳಿಗೆ ಜನ ಮತವನ್ನು ಹಾಕಿದಾರ ಅಂತ ನಿಮ್ಮ ಅಭಿಪ್ರಾಯ? 2014 ಮತ್ತು 19ರ ಚುನಾವಣೆ, ಲೋಕಸಭೆ ಚುನಾವಣೆಯಲ್ಲಿ BJP ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. ಅದು 2019ರ ಚುನಾವಣೆಯಲ್ಲಂತೂ 303 ಬಹುಮತಕ್ಕಿಂತ ಅಧಿಕವಾದಂಥ ಪ್ರಮಾಣದಲ್ಲಿ ಮತ ಗಳಿಕೆಯಾಗಿತ್ತು, ಸ್ಥಾನಗಳನ್ನು ಗೆದ್ದಿತ್ತು. ಹಾಗಾಗಿ BJPಯ ಏನು ಪ್ರಣಾಳಿಕೆಯಲ್ಲಿ ಹೇಳಿದಂಥ ಭರವಸೆಗಳು ಮತ್ತು BJPಯ ಆಂತರ್ಯದ ಕೆಲವು ನಿರ್ಧಾರಗಳನ್ನ ದಿಟ್ಟವಾಗಿ ತೆಗೆದುಕೊಳ್ಳಿ ಸಾಧ್ಯ ಆಗಿತ್ತು. ಈಗಿನ ಈ ಕಳೆದ ಚುನಾವಣೆ ಪ್ರಚಾರದಲ್ಲಿ ತುಂಬಾ ಜನ ಆಂತರಿಕವಾಗಿ ಚರ್ಚೆ ಮಾಡ್ತಿದ್ದೇನು ಅಂತಂದ್ರೆ ಏಕನಾಗರಿಕ ಸಂಹಿತೆ ಅಂತ. ಈ ತರದೊಂದು ಪ್ರಬಲವಾದ ನಿರ್ಧಾರ ತಗೊಳ್ಬೇಕಾದ್ರೆ BJPಗೆ ಸ್ಪಷ್ಟ ಬಹುಮತದ ಅಗತ್ಯ ಇತ್ತು. ಈಗಾಗಲೇ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ಅದನ್ನ ಅನುಷ್ಠಾನಗೊಳಿಸಲಿಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕಿದೆ. ಅದನ್ನ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿ ಒಂದು ದೃಢವಾದ ನಿರ್ಧಾರವನ್ನು ಜಾರಿಗೊಳಿಸಬೇಕಾದ್ರೆ BJP ಸ್ಪಷ್ಟ ಬಹುಮತ ಬೇಕಿತ್ತು. ಆದರೆ ಜನ ಬಹಳ ಈ ಸರಿ ಜಾಣ್ಮೆಯ ಉತ್ತರವನ್ನು ನೀಡಿದ್ದಾರೆ. BJPಗೆ ದಕ್ಷಿಣ ಕರ್ನಾಟಕದಲ್ಲಿ ಮತ ಗಳಿಕೆಯ ಪ್ರಮಾಣ ಹೆಚ್ಚಾಗಿದೆ, ಆದರೆ ಸ್ಥಾನ ಗಳಿಕೆಯ ಪ್ರಮಾಣ ಕುಸಿದಿದೆ. ಅದೇ ಉತ್ತರ ಭಾರತದಲ್ಲಿ ಮತ ಗಳಿಕೆ ಪ್ರಮಾಣ ಕುಸಿದಿದೆ. ಕೆಲವರ ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಹೀಗೆ ಕೆಲವು ಹಿಮಾಚಲ ಪ್ರದೇಶ, ಈ ತರ ಕೆಲವು ರಾಜ್ಯಗಳಲ್ಲಿ ಬಹುತೇಕ ಸ್ವೀಪ್ ಅಂತಾನೆ ಹೇಳ್ಬೋದು, ಕ್ಲೀನ್ ಸ್ವೀಪ್ ಮಟ್ಟಕ್ಕೆ ಫಲಿತಾಂಶ ಬಂದಿದೆ. ಇದು ರಾಷ್ಟ್ರ ರಾಜಕಾರಣದಲ್ಲಿ ಮುಂದಿನ ದಿಕ್ಸೂಚಿ, ಮೋದಿಯವರಿಗೆ ಒಂದು ಎಚ್ಚರಿಕೆ, ಮತ್ತೆ ವಿರೋಧ ಪಕ್ಷಗಳಿಗೆ ಮತ್ತಷ್ಟು ಕ್ರಿಯಾಶೀಲವಾಗಿ ಆಗ್ಲಿಕ್ಕೆ ಅವ್ರಿಗಿರುವಂತಹ ಅವಕಾಶಗಳು. ಇಲ್ಲಿವರೆಗೂ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಪ್ರಬಲ ವಿರೋಧ ಪಕ್ಷಗಳೇ ಇರಲಿಲ್ಲ. ಮೋದಿಯವ್ರನ್ನಾಗಲಿ BJP ನಾಯಕರನ್ನ ಉಗ್ರ ವಾಗ್ದಾಳಿನ ಎದುರಿಸಲಿಕ್ಕೆ ಯಾಕೋ ಶಕ್ತಿನೇ ಇರಲಿಲ್ಲ. ಎಸ್ಪೆಷಲಿ ಯಾರೇ ಮಾತಾಡಿದ್ರು ಅಷ್ಟು ಜನ ಮುಗಿಬಿದ್ರೆ ಇವ್ರು ಹೆದರ್ಕೊಂಡು ಹಿಂದೆ ಹೋಗ್ಬೇಕಾದಂತ ಪರಿಸ್ಥಿತಿ ಇತ್ತು.
ಆದರೆ ಈ ಬಾರಿ ಹಂಗಿಲ್ಲ. ಈ ಸಲ ಎಲ್ಲವೂ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಹೆಚ್ಚಾಗಿದೆ. ಪ್ರಾದೇಶಿಕ ಪಕ್ಷಗಳು ತಮ್ಮ ಹಿಡನ್ ಅಜೆಂಡಾಗಳನ್ನ ಅಥವಾ ತಮ್ಮದೇ ಆದಂಥ ರಾಜಕೀಯ ಇಚ್ಛಾಶಕ್ತಿಗಳನ್ನ ಬಹಳ ವಸ್ತುನಿಷ್ಠವಾಗಿ ಪ್ರತಿಪಾದಿಸ್ತಾ ಇರ್ತವೆ. ನಿತೀಶ್ ಕುಮಾರ್ ಅವರ ಅಜೆಂಡಾ ಒಂಥರ ಇದೆ, ಮಮತಾ ಬ್ಯಾನರ್ಜಿ ಅವರ ಅಜೆಂಡಾ ಒಂಥರ ಇದೆ, ತೆಲುಗುದೇಶಂ ಚಂದ್ರಬಾಬು ನಾಯ್ಡು ಅವ್ರದ್ದು ಒಂದು ಸಪರೇಟ್ ದಾರಿ. ಈ ಎಲ್ಲಾ ಪಕ್ಷಗಳು ಒಗ್ಗೂಡಿ ಒಂದು ಈ ಮಮತಾ ಬ್ಯಾನರ್ಜಿ ಯಾವ ಕಡೆ ಹೋಗ್ತಾರೆ ಅಂತ ಇನ್ನೂ ಸ್ಪಷ್ಟ ಇಲ್ಲ. ಅವರ ಇದ್ದಿದ್ದು NDA ಮೈತ್ರಿಕೂಟದಲ್ಲಿ, ಆದ್ರೆ NDA ಮೈತ್ರಿಕೂಟ ಬಂದ ನಂತರ ಅವ್ರು ಎಲ್ಲಿರ್ತಾರೆ ಅಂತ ಹೇಳಿಕ್ಕಾಗಲ್ಲ. ಆದ್ರೆ ಒಂದು ಪಕ್ಷ ಅವ್ರು ಆ ಪಕ್ಷಕ್ಕೆ ಸೇರಿದ್ರೆ ಅಥವಾ ಆಡಳಿತಗಳ ಪಕ್ಷ ಯಾವ್ದು ಸೇರಿದ್ರು ಅವರ ನಿಲುವುಗಳು ಬೇರೆ ಇದ್ದಾವೆ. ಚುನಾವಣೆ ಪ್ರಚಾರದಲ್ಲಿ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಏನೇನು ನನ್ನ ನಿಲುವುಗಳು ಅಂತೇಳಿ. ಅವ್ರು ಈ ತರ ಬಿಜೆಪಿಯ ಕೆಲವು ನಿರ್ಧಾರಗಳಿಗೆ ಈ ಪ್ರಾದೇಶಿಕ ಪಕ್ಷಗಳ ನಾಯಕರು ಅಡ್ಡಿ ಆಗ್ತಾರೆ. ಏಕಚಕ್ರಾಧಿಪತ್ಯ ಅಥವಾ ಸಾರ್ವಭೌಮತ್ವದ ಆಡಳಿತಕ್ಕೆ ಈ ಚುನಾವಣೆ ಮತದಾರರು ಬ್ರೇಕ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಾಗೆ ದೇಶದ ಚುನಾವಣೆಯನ್ನು ನೋಡಿದಾಗ ರಾಮಚಂದ್ರ ಅವರಿಗೆ ಒಂದು ಪ್ರಶ್ನೆ. ಬಿಜೆಪಿ ರಾಮ ಮಂದಿರದ ಹೆಸರು ಇಟ್ಟುಕೊಂಡೇ ರಾಮ ಮಂದಿರ ಉದ್ಘಾಟನೆ ಹೆಸರುಕೊಂಡೇ ಚುನಾವಣೆಗೆ ಹೊರಟಿದೆ. ಆದ್ರೆ ಅಯೋಧ್ಯೆಯಲ್ಲಿ ನಡೆದಂತ ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿಗೆ ಗೆಲುವಿಗೆ ತುಂಬಾ ಕಷ್ಟ ಆಯಿತು. ಹಾಗಾದ್ರೆ ಅಲ್ಲಿ ದೀಪದ ಬುಡ ಕತ್ಲ ಅಂತ ಹೇಳಿದಾಗೆ ಅಲ್ಲಿಯ ಜನಕ್ಕೆ ಇದು ಒಂದು ಚುನಾವಣಾದ ಒಂದು ನಾಟಕ ಅಂತ ಏನಾದ್ರು ಅನ್ಸಿದೆಯಾ ಜನಗಳಿಗೆ? ಏನಾಗುತ್ತೆ ಅಂತಂದ್ರೆ ಭಾವನಾತ್ಮಕ ವಿಷಯಗಳು ಈ ಬಾರಿ ಕೆಲಸ ಮಾಡಲ್ಲ ಅಂತ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಅಯೋಧ್ಯೆಯಲ್ಲಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಮುನ್ನಡೆ ಸಾಧಿಸಿದ್ರು ಕೂಡ ಈಗ ಅಲ್ಲಿ ರಾಹುಲ್ ಗಾಂಧಿ ಪ್ರಮುಖವಾಗಿ ಹಿಂದಿನ ಚುನಾವಣೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡ ನಿರ್ಧಾರ ಕೆಲವು ತಪ್ಪಾಗಿತ್ತು 2019ರಲ್ಲಿ. ಆದರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಅಖಿಲೇಶ್ ಯಾದವ್ ಅವರು ಬಂದಿದ್ದಾರೆ. ಈ ಎರಡೂ ಯುವ ನಾಯಕರು ತೆಗೆದುಕೊಂಡಂತಹ ಒಂದು ಕಾರ್ಯತಂತ್ರ ವಿಧಾನಗಳು ಮತ್ತು ಅಲ್ಲಿನ ಜನರನ್ನು ಓಲೈಸುವಂತಹ ಒಂದು ವಿಧಾನಗಳು ಎಲ್ಲೋ ಅವರಿಗೆ ಸಫಲವಾಗಿದೆ ಅಂತ ಹೇಳ್ಬೋದು. ನೀವು ಅಯೋಧ್ಯೆ ರಾಮ ಮಂದಿರ ಅಂತ ಒಂದು ವಿಷಯ ತಗೊಂಡಾದ ತಕ್ಷಣ ಎಲ್ಲಾ ಕಡೆ ಸೋಲ್ತು ಅಂತ ಹೇಳಕ್ಕಾಗಲ್ಲ. ಆದರೆ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ 62 ಸ್ಥಾನಗಳನ್ನು ಗೆದ್ದಿತ್ತು. ಆದ್ರೆ ಈಗ 45 ಆಸ್ಪಾಸಿನಲ್ಲಿದೆ, 15 ಸ್ಥಾನ ಕಳೆದುಕೊಂಡಿದೆ. ನೀವು ಮುಖ್ಯವಾಗಿ ಕೇಳಬೇಕು ಅಂದ್ರೆ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಸೋತಿದ್ದಾರೆ. ಅದೇ ರೀತಿ ರಾಯ್ಬರೇಲಿಯಲ್ಲೂ ಕೂಡ ರಾಹುಲ್ ಗಾಂಧಿ ಪ್ರಚಂಡ ಬಹುಮತದಿಂದ ಗೆಲ್ತಾ ಇದ್ದಾರೆ. ವಾಯ್ನಾಡಲ್ಲೂ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾರೆ. ಇವ್ರು ಯಾವ ಕ್ಷೇತ್ರ ಉಳಿಸ್ಕೊಂತಾರೆ, ಯಾವ ಕ್ಷೇತ್ರ ಬಿಡ್ತಾರೆ ಅನ್ನೋದು ಕೂಡ ಜಿಜ್ಞಾಸೆ ಕಾಡುತ್ತೆ. ಬಿಜೆಪಿ ರಾಮ ಮಂದಿರ ವಿಷಯ ಒಂದು ಕಡೆ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ ನೀವು ಮಧ್ಯಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ, ಗುಜರಾತ್ ಅಲ್ಲೂ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ, ಡೆಲ್ಲಿಲಿ ಒಂದು ಆಮ್ ಆದ್ಮಿ ಪಕ್ಷದ ಒಂದು ಚರಿಷ್ಮಾ ಏನಿತ್ತು ಅಲ್ಲಿ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ರು. ಅಲ್ಲಿ ಕೂಡ ಬಿಜೆಪಿ 7ಕ್ಕೆ 7 ಸ್ಥಾನವನ್ನು ಗೆದ್ದಿದೆ. ಹರಿಯಾಣದಲ್ಲಿ ಏನು ರೈತರ ಹೋರಾಟ ನಡೆದಿತ್ತು, ಅಲ್ಲಿ ಭಾರಿ ಅಗ್ನಿಪತ್ತು ತಂದು ಸೈನಿಕರನ್ನ ಕೆಲಸ ಇದ್ದಂಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಏನ್ ಬಂದಿತ್ತು, ಅಲ್ಲೂ ಕೂಡ ಜನ ತಿರಸ್ಕರಿಸಿದ್ದಾರೆ ಅದನ್ನ ಕಾಂಗ್ರೆಸ್ನ. ಬಿಜೆಪಿಗೆ ಅಲ್ಲೂ ಕೂಡ ಸ್ಪಷ್ಟವಾದಂತಹ ಜನಾದೇಶ ಸಿಕ್ಕಿದೆ. ಎಲ್ಲ ಅಲ್ಲೂ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ನಿಮ್ಗೆ ಏನಾಗಿದೆ, ಉತ್ತರ ಪ್ರದೇಶದಲ್ಲಿ ಹಾರ್ಟ್ ಬೀಟ್ ಅಂತಾರೆ, ಬಿಜೆಪಿ ಹಾರ್ಟ್ ಬೀಟ್ ಅಲ್ಲೇ ಕೆಲವೊಂದು ಹಾರ್ಟ್ ಅಟ್ಯಾಕ್ ಆಗಿದೆ. ಎಲ್ಲೋ ಒಂದ್ ಕಡೆ ಪ್ರಾಂತ್ಯ ಅಂದ್ರೆ ಅಲ್ಲಲ್ಲಿ ಆ ರಾಜ್ಯಗಳ ಪಕ್ಷಗಳು ಕೂಡ ಪ್ರಮುಖವಾಗಿ ಅಲ್ಲಿ ಅಂತ ಲೋಕಲ್ ಪಕ್ಷಗಳು ಅಂದ್ರೆ ಏನ್ ಹೇಳ್ತಾರೆ ಪ್ರಾದೇಶಿಕ ಪಕ್ಷಗಳ ಒಂದು ಸಂಘಟನೆ ಗಟ್ಟಿ ಆಗ್ತಿದೆ ಅಂತೇಳಿ ಈ ಚುನಾವಣಾ ಫಲಿತಾಂಶದಲ್ಲಿ ಕಾಣ್ತಿದೆ. ಚುನಾವಣೆ ಚರ್ಚೆಗೆ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.